ಹಾಯ್ ಸ್ನೇಹಿತರೆ, ಇಂದಿನ ತರಗತಿಯಲ್ಲಿ ನಾವು 10ನೇ ತರಗತಿಯ ಗಣಿತ ಪಠ್ಯಪುಸ್ತಕ ಭಾಗ 1ರಲ್ಲಿ ಮೊದಲನೇ ಪಾಠ ಸಮಾಂತರ ಶ್ರೇಣಿಯನ್ನು ಅಧ್ಯಯನ ಮಾಡೋಣ. ಸಮಾಂತರ ಶ್ರೇಣಿ ಅಂದರೆ ಏನಪ್ಪ ಅಂತಂದ್ರೆ, ಮೊದಲ ಪದವನ್ನು ಹೊರತುಪಡಿಸಿ ಪ್ರತಿಯೊಂದು ಪದವನ್ನು ಪಡೆಯಲು ಅದರ ಹಿಂದಿನ ಪದಕ್ಕೆ ಒಂದು ನಿರ್ದಿಷ್ಟ ಸಂಖ್ಯೆಯನ್ನು ಕೂಡಿಸುವುದರಿಂದ ಪಡೆಯುವ ಸಂಖ್ಯಾ ಪಟ್ಟಿಗೆ ನಾವೇನಂತ ಕರಿತೀವಿ? ಸಮಾಂತರ ಶ್ರೇಣಿ ಅಂತ ಕರಿತೀವಿ. ಈ ಸಮಾಂತರ ಶ್ರೇಣಿಯಲ್ಲಿ ಕೆಲವು ಉದಾಹರಣೆಗಳಿವೆ. ಮೊದಲನೇದಾಗಿ ನೋಡ್ಬೇಕಾತಂದ್ರೆ, ಸಮಾಂತರ ಶ್ರೇಣಿ ಏನಪ್ಪ ಅಂತಂದ್ರೆ, ಅದು ಹೇಳಿದ್ನಲ್ಲ, ಮೊದಲ ಪದವನ್ನು ಹೊರತುಪಡಿಸಿ ಪ್ರತಿಯೊಂದು ಪದವನ್ನು ಪಡೆಯಲು ಅದರ ಹಿಂದಿನ ಪದಕ್ಕೆ ಒಂದು ನಿರ್ದಿಷ್ಟ ಸಂಖ್ಯೆಯನ್ನು ಕೂಡಿಸುವುದರಿಂದ ಪಡೆಯುವ ಸಂಖ್ಯಾ ಪಟ್ಟಿಗೆ ನಾವೇನು ಕರಿತೀವಿ? ಸಮಾಂತರ ಶ್ರೇಣಿ ಅಂತ ಕರಿತೀವಿ. ಸಮಾಂತರ ಶ್ರೇಣಿಯ ಕೆಲವು ಉದಾಹರಣೆಗಳು ನೋಡ್ಬೇಕಪ್ಪ ಅಂತಂದ್ರೆ, 1, 2, 3, 4 ಅಂತೈತಿ. ಪ್ರತಿ ಪದವು ಅದರ ಹಿಂದಿನ ಪದಕ್ಕೆ ಎಷ್ಟಾಗ್ಯದ? 1 ಹೆಚ್ಚಾಗೈತಿ. ಅದೇ ರೀತಿ ಎರಡನೇದು ನೋಡ್ಬೇಕಪ್ಪ ಅಂತಂದ್ರೆ, 100, 70, 40, 10 ಅಂತೈತೆ. ಪ್ರತಿ ಪದವು ಅದರ ಹಿಂದಿನ ಪದಕ್ಕಿಂತ ಎಷ್ಟು ಕಡಿಮೆ ಅದ? 30 ಕಡಿಮೆ ಇದೆ. ಅದೇ ರೀತಿ ನಾಲ್ಕನೇ ಉದಾಹರಣೆ ನೋಡ್ಬೇಕಪ್ಪ ಅಂತಂದ್ರೆ, -3, -2, -1, 0, 1, 2, 3. ಹೀಗೆ ಇದೇ ರೀತಿ ಏನದು? ಇವು ಪೂರ್ಣಾಂಕಗಳು. ಈ ಪೂರ್ಣಾಂಕಗಳು ಏನಾಗ್ಯಾವ? ಹಿಂದಿನ ಪದಕ್ಕೆ ಒಂದನ್ನು ಕೂಡಿಸೋದ್ರಿಂದ ಪ್ರತಿ ಪದವನ್ನು ಪಡೆಯಬಹುದು ಅಂತೈತಿ. ಅದೇ ರೀತಿ ನಾಲ್ಕನೇದು ಏನಪ್ಪ ಅಂತಂದ್ರೆ ನೋಡಿ, 3 ಅಂತ ಕೊಡ್ತಾರೆ. ಪ್ರತಿ ಪದವನ್ನು ಹಿಂದಿನ ಪದಕ್ಕೆ 0ಯನ್ನು ಕೂಡಿಸಿರಲಿ. ಎಷ್ಟು? 0ಯನ್ನು ಕೂಡಿಸೋದ್ರಿಂದ ಪಡೆಯಬಹುದು. ಅದೇ ರೀತಿ ಐದನೇದು ನೋಡ್ರಿ, -1, -1, -5, -2, 0, -2, 5 ಅಪ್ ಟು ಅಂತೈತಿ. ಪ್ರತಿ ಪದವನ್ನು ಅದರ ಹಿಂದಿನ ಪದಕ್ಕೆ ಏನು ಮಾಡ್ಯಾರ? -0.5 ಕೂಡಿಸ್ಯಾರ. ಈ ರೀತಿ ಇದು ಸಮಾಂತರ ಶ್ರೇಣಿ ಅನ್ನೋದು ಗೊತ್ತೈತೆ. ಅಂದರೆ ಪ್ರತಿಯೊಂದು ಪದವನ್ನು ಪಡಲಿಕ್ಕೆ ಅದೇನು ಹಿಂದಿನ ಪದಕ್ಕೆ ಒಂದು ನಿರ್ದಿಷ್ಟ ಸಂಖ್ಯೆಯನ್ನು ಕೂಡಿಸ್ಬೇಕು ಅಥವಾ ಕಳೆಯಬೇಕು. ಇದಕ್ಕೆ ಏನಂತ ಕರಿತೀವಿ? ನಾವು ಸಮಾಂತರ ಶ್ರೇಣಿ ಅಂತ ಕರಿತೀವಿ. ಸಮಾಂತರ ಶ್ರೇಣಿಯ ಮುಂದಿಂದ ಏನಪ್ಪ ಅಂತಂದ್ರೆ, ಮುಂದಿನ ಇದು ನೋಡಿದರೆ ಸಾಮಾನ್ಯ ಪದಗಳನ್ನು ಕುರಿತು ಅಧ್ಯಯನ ಮಾಡೋಣ. ಆ ಸ್ಥಿರ ಸಂಖ್ಯೆಯನ್ನು ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ D ಅಂತ ಕರಿತೀವಿ. ಯಾವ ಈ ಸ್ಥಿರ ಸಂಖ್ಯೆ ಕೂಡಿಸ್ತೀವಲ್ಲ, ಅದನ್ನು ಏನಂತ ಕರಿತೀವಿ? ಸಾಮಾನ್ಯ ವ್ಯತ್ಯಾಸ ಅಂತ ಕರಿತೀವಿ. ಅದಕ್ಕೆ ಅದನ್ನು D ಸಿಂಬಲ್ನಿಂದ ಗುರುತಿಸ್ತೀವಿ. ಇದು ಏನು? ಧನ ಅಂದರೆ ಧನ ಪೂರ್ಣಾಂಕವಾಗಿರ್ತೈತಿ. ಅದೇ ರೀತಿ ಋಣ ಅಥವಾ ಶೂನ್ಯ ಆಗಿರ್ಬೋದು. ಧನನೂ ಅಂದ್ರೆ ಧನ ಸಂಖ್ಯೆ ಆಗಿರ್ಬೋದು, ಋಣ ಸಂಖ್ಯೆ ಆಗಿರ್ಬೋದು, ಅಥವಾ ಶೂನ್ಯನೂ ಆಗಿರ್ಬೋದು ಅಂತ ಹೇಳಿದಾರೆ. ಅದೇ ರೀತಿ ನೆಕ್ಸ್ಟ್, ಸಮಾಂತರ ಶ್ರೇಣಿಯ ಮೊದಲ ಪದ A, ಎರಡನೇ ಪದ A2, ಮೂರನೇ ಪದ A3, A4 ಅಪ್ ಟು ಎಲ್ಲಿ ತನಕ ಐತಿ? A ಅಂತಲೇ ಐತಿ. ಅವಾಗ ಆದ್ದರಿಂದ ಇದು ನೋಡಿದಾಗ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಬೇಕಪ್ಪ. ಸಾಮಾನ್ಯ ವ್ಯತ್ಯಾಸ ಅದೇ ರೀತಿ ಏನು ನಾನು D ಅಂತ ಹೇಳಿದೆ. ಈ ಡಿಯನ್ನು ಇಲ್ಲಿ ಯಾವ ರೀತಿ ಗುರುತಿಸಬೇಕು ಅಂತಂದರೆ, A2 - A1, ಅದೇ ರೀತಿ A3 - A2, ಮತ್ತು ಮುಂದೇನು ಬರುತ್ತೆ? A4 - A3 ಅಂತ ಬರುತ್ತೆ. ಅದೇ ರೀತಿ A5 - A4 ಅಂತ ಬರುತ್ತೆ. ಅಪ್ ಟು ಇಲ್ಲಿ ತನಕ AN -1 ಆಫ್ AN. ಈ ರೀತಿ ಸಾಮಾನ್ಯ ವ್ಯತ್ಯಾಸ D ಇದು. D ಈ ರೀತಿ ಕಂಡುಹಿಡಿಬೋದು. ಅವಾಗ ಇಲ್ಲಿ ಕೊಟ್ಟರು ನೋಡಿ, ಇದು ಸಾಮಾನ್ಯ ವ್ಯತ್ಯಾಸ D ಕಂಡುಹಿಡಿಯೋ ಸೂತ್ರ. ಅವಾಗ ಏನಾಗುತ್ತೆ? ನೆಕ್ಸ್ಟ್, ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಏನಪ್ಪ ಅಂತಂದ್ರೆ, A + D, A + 2D, A + 3D, A + 4D ಅಪ್ ಟು ಇಲ್ಲಿ ತನಕ A + n - 1 ಇಂಟು D ತನ. ಇದೇನು ಸಾಮಾನ್ಯ ರೂಪ ಇದೆ. ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಅಂತ ಕರಿತೀವಿ. ಅದೇ ರೀತಿ ನೆಕ್ಸ್ಟ್ ಏನಪ್ಪ ಅಂದ್ರೆ, ಪರಿಮಿತ ಸಮಾಂತರ ಶ್ರೇಣಿ ಅಂತ ಬರ್ತೈತಿ. ಒಂದು ಸಮಾಂತರ ಶ್ರೇಣಿಯು ನಿರ್ದಿಷ್ಟ ಪದಗಳ ಸಂಖ್ಯೆಯನ್ನು ಮಾತ್ರ ಹೊಂದಿದ್ದರೆ ಅದನ್ನು ಏನಂತ ಕರಿತೀವಿ? ಪರಿಮಿತ ಶ್ರೇಣಿ ಅಂತ ಕರಿತೀವಿ ನಾವು. ಅಂದರೆ ಹೆಂಗಪ್ಪ ಅಂತಂದ್ರೆ, ಒಂದು ಸಮಾಂತರ ಶ್ರೇಣಿಯು ನಿರ್ದಿಷ್ಟ ಪದಗಳ ಸಂಖ್ಯೆ ಮಾತ್ರ ಹೊಂದಿದ್ರೆ ಅದಕ್ಕೆ ಪರಿಮಿತ ಶ್ರೇಣಿ ಅಂತ ಕರಿತೀವಿ. ಇವಾಗ ನೋಡಿರಿ, ಸಮಾಂತರ ಶ್ರೇಣಿಯನ್ನು ಕುರಿತು ಕೆಲವು ಉದಾಹರಣೆಗಳು ಈ ಕೆಳಗದಾವ. ಅಪರಿಮಿತ ಸಮಾಂತರ ಶ್ರೇಣಿ. ನೆಕ್ಸ್ಟ್ ಬರೋದು ಯಾವುದು? ಅಪರಿಮಿತ ಸಮಾಂತರ ಶ್ರೇಣಿ ಅಂತ ಬರ್ತೈತಿ. ಪರಿಮಿತ ಸಮಾಂತರ ಶ್ರೇಣಿ ಅಂದರೆ, ಅಪರಿಮಿತ ಸಮಾಂತರ ಶ್ರೇಣಿಯ ನಿರ್ದಿಷ್ಟ ಸಂಖ್ಯೆಯನ್ನು ಮಾತ್ರ ಹೊಂದಿದ್ದರೆ ಅದನ್ನು ಏನಂತ ಕರಿತೀವಿ? ನಾವು ಪರಿಮಿತ ಶ್ರೇಣಿ ಅಂತ ಕರಿತೀವಿ. ಹೆಂಗಪ್ಪ ಅಂತಂದ್ರೆ, ಇದು ಏರಿಕೆ ಕ್ರಮದಾಗರೆ ಇರಬೇಕು, ಒಂದು ಇಲ್ಲ ಇಳಿಕೆ ಕ್ರಮದಾಗರೆ ಇರಬೇಕು. ಅದಕ್ಕೆ ನಾವೇನು ಕರಿತೀವಿ? ಪರಿಮಿತ ಶ್ರೇಣಿ ಅಂತ ಕರಿತೀವಿ. ಬೆಳಗಿನ ಪ್ರಾರ್ಥನೆಗೆ ಸಾಲಾಗಿ ನಿಲ್ಲುವ ಶಾಲೆಯೊಂದರ ವಿದ್ಯಾರ್ಥಿಗಳ ಎತ್ತರಗಳು ಅಂತ ಕೊಟ್ಟರೆ ಎಷ್ಟು ಕೊಟ್ಟರೆ? 147, ಆಮೇಲೆ 148, 149 ಅಪ್ ಟು 157 ತನಕ ಕೊಟ್ಟರೆ. ಅವಾಗ ಏನಾಗುತ್ತೆ? ಇದು ಪರಿಮಿತ ಆಗುತ್ತೆ. ಅದೇ ರೀತಿ ನೆಕ್ಸ್ಟ್, ಒಟ್ಟು 1000ಗಳ ಸಾಲಕ್ಕೆ 5% ಪ್ರತಿ ತಿಂಗಳು ಪಾವತಿಸಿದಾಗ ಉಳಿಯುವ ಬಾಕಿ ಹಣ ರೂಪಾಯಿಗಳಲ್ಲಿ ಕೊಟ್ಟರೆ ಎಷ್ಟಂದ್ರೆ 950 ಕೊಟ್ಟರೆ, 900 ಕೊಟ್ಟರೆ, 850, ಆಮೇಲೆ 800 ಅಪ್ ಟು 50 ತನಕ ಇಲ್ಲೇನಾಗದ? ಇಳಿಕೆ ಕ್ರಮದಾಗ ಅದ. ಇಲ್ಲಿ ಮ್ಯಾಗಿಂದ್ರಾಗ ಏರಿಕೆ ಕ್ರಮದಾಗ ಅದ.
ಸೊ ಅದೇ ರೀತಿ ನೆಕ್ಸ್ಟ್ ನೋಡಿರಿ, ಪ್ರತಿ ತಿಂಗಳು 50ರಂತೆ ಉಳಿಸುತ್ತಾ ಹೋದರೆ 10 ಕಂತುಗಳಲ್ಲಿ ಒಟ್ಟು ಉಳಿಕೆ ಅಂತ ಕೊಟ್ಟರೆ ಎಷ್ಟು ಕೊಟ್ಟರೆ, ಇಲ್ಲಿ ಏರಿಕೆ ಕ್ರಮದ ಕೊಟ್ಟರೆ 50, 100, 150, 200, 250 ಇದೇ ರೀತಿಯನ್ನು ಏರಿಕೆ ಕ್ರಮದಾಗ ಕೊಟ್ಟರೆ. ಸೊ ಇದಕ್ಕೆ ನಾವು ಅಂತ ಕರಿತೀವಿ ಪರಿಮಿತ ಸಮಾಂತರ ಶ್ರೇಣಿ ಅಂತ ಕರಿತೀವಿ. ಸೊ ಅದೇ ರೀತಿ ನೆಕ್ಸ್ಟ್ ಅಪರಿಮಿತ ಸಮಾಂತರ ಶ್ರೇಣಿ ಅಂತಂದ್ರೆ, ಒಂದು ಸಮಾಂತರ ಶ್ರೇಣಿಯು ಅಪರಿಮಿತಗಳ ಪದಗಳ ಸಂಖ್ಯೆಯನ್ನು ಹೊಂದಿದ್ರೆ ಅದನ್ನು ಏನು ಕರಿತೀವಿ, ಅಪರಿಮಿತ ಸಮಾಂತರ ಶ್ರೇಣಿ ಅಂತ ಕರಿತೀವಿ. ಯಾವ ರೀತಿಯಪ್ಪ ಅಂತಂದ್ರೆ 3, 7, 11 ಇಲ್ಲೈತೆ ನಾನು 3, 7, 11. ಅದೇ ರೀತಿ ಎರಡನೇದು 1, 4, 7, 10. ಇದು ಏನಾಗದ ಪರಿಮಿತವಾಗಿಲ್ಲ, ಅಪರಿಮಿತ ಐತಿ. ಡಿಫ್ರೆನ್ಸ್ ಏನೈತಿ, ಡಿಫ್ರೆನ್ಸ್ ಸೇಮ್ ಐತಿ ಬಟ್ ಅಪರಿಮಿತವಾಗೈತಿ. ಇದಕ್ಕೆ ಏನಂತ ಕರಿತೀವಿ ನಾವು, ಅಪರಿಮಿತ ಸಮಾಂತರ ಶ್ರೇಣಿ ಅಂತ ಕರಿತೀವಿ. ಮೊದಲ ಪದ ಮತ್ತು ಸಾಮಾನ್ಯ ವ್ಯತ್ಯಾಸ ತಿಳಿದಿದ್ದರೆ ಸಮಾಂತರ ಶ್ರೇಣಿಯನ್ನು ಬರೆಯಬಹುದು. ಸೊ ಅದೇ ರೀತಿ ನೆಕ್ಸ್ಟ್ ನೋಡಿರಿ, ನೆಕ್ಸ್ಟ್ ಯಾವುದಪ್ಪ ಅಂತಂದ್ರೆ ಉದಾಹರಣೆ ಕೊಟ್ಟರು. ಸಮಾಂತರ ಶ್ರೇಣಿಗೆ ಉದಾಹರಣೆ, ಕೆಲವು ಉದಾಹರಣೆಗಳವ ನೋಡ್ರಿ ಯಾವ ರೀತಿ ಅಂತ. ಉದಾಹರಣೆ 1, 3/2, 1/2, -1/2, -3/2. ಈ ಸಮಾಂತರ ಶ್ರೇಣಿಯ ಮೊದಲ ಪದ ಎ ಮತ್ತು ಸಾಮಾನ್ಯ ವ್ಯತ್ಯಾಸ ಡಿಗಳನ್ನು ಕಂಡುಹಿಡಿಬೇಕಂತ ಕೊಟ್ಟರು. ಸೊ ಅವಾಗ ಮೊದಲನೇ ಪದ ಏನಾಗುತ್ತೆ, A1 ಪದ ಯಾವುದು 3/2. ಅದೇ ರೀತಿ ಸಾಮಾನ್ಯ ವ್ಯತ್ಯಾಸ ಡಿ ಕಂಡುಹಿಡ್ಬೇಕು ನಾವು. ಡಿ ಅಂತಂದ್ರೆ A2 - A1, ಅದೇ ರೀತಿ A3 - A1 ಎಲ್ಲ A3 - A1, A4 - A3 ಮತ್ತು A2 - A1 ಎಲ್ಲ ಡಿಫ್ರೆನ್ಸಸ್ ಸೇಮ್ ಆಗಿರ್ಬೇಕು, ಅದಕ್ಕೆ ಸಾಮಾನ್ಯ ವ್ಯತ್ಯಾಸ ಅಂತ ಕರಿತೀವಿ ನಾವು. ಸೊ ಅವಾಗ A1 ಪದ 3/2. ಅದೇ ರೀತಿ ಸಾಮಾನ್ಯ ವ್ಯತ್ಯಾಸ ಡಿ ಎಷ್ಟು ಬರ್ತೈತಿ, -1. ಇದಕ್ಕಾದ್ರೆ ಏನು ಬರ್ತದೆ, -1. ಸೊ ಅದೇ ರೀತಿ ಉದಾಹರಣೆ 2 ಏನಪ್ಪ ಅಂತಂದ್ರೆ, ಈ ಕೆಳಗಿನ ಇವುಗಳಲ್ಲಿ ಯಾವ ಸಂಖ್ಯಾ ಪಟ್ಟಿಗಳು ಸಮಾಂತರ ಶ್ರೇಣಿಯನ್ನು ಉಂಟು ಮಾಡ್ತವೆ ಅಂತ ಕೇಳ್ಯಾರ. ಒಂದೇದು ನೋಡ್ರಿ ಏನಂತದ, 4, 10, 16, 22 ಅಂತದ. ಸೊ ಅವಾಗ ಇದನ್ನು ಏನು ಮಾಡಬೇಕು, A2 - A1, A3 - A2 ಈ ರೀತಿ ಮಾಡಬೇಕು. ಏನೈತಿ 4, 10, 16, 22 ಅಂತ ಐತಿ. ಅಂದರೆ ಡಿಫ್ರೆನ್ಸ ಸೇಮ್ ಬಂದರೆ ಅದಕ್ಕೇನಂತೀವಿ, ಸಮಾಂತರ ಶ್ರೇಣಿ ಅಂತ ಕರಿತೀವಿ ನಾವು. ಸೊ ಅದೇ ರೀತಿ ನೆಕ್ಸ್ಟ್ ಎರಡನೇದು ನೋಡ್ರಿ, ಎರಡನೇದು ಕೂಡ ಏನೋ ಡಿಫ್ರೆನ್ಸ್ ಸೇಮ್ ಐತಿ. ಡಿಫ್ರೆನ್ಸ್ ಸೇಮ್ ಇದ್ದಾಗ ಏನಂತ ಕರಿತೀವಿ ನಾವು ಅದಕ್ಕೆ, ಡಿಫ್ರೆನ್ಸ್ 6 ಬಂದೈತಿ. ಅದೇ ರೀತಿ A2 - A1, A3 - A4, A3 - A2, ಅದೇ ರೀತಿ A4 - A3 ಈ ರೀತಿ ಏನು ಮಾಡ್ಯಾರ ಕಳೆದಾರೆ. ಅವಾಗೇನೋ ಡಿಫ್ರೆನ್ಸ್ ಸೇಮ್ ಬಂದೈತಿ. ಆದ್ದರಿಂದ ಇದಕ್ಕೆ ಏನಂತ ಕರಿತೀವಿ, ಇದೊಂದು ಮುಂದಿನ ಪದ 28, 34. ಆದ್ದರಿಂದ ಇದೊಂದು ಸಮಾಂತರ ಶ್ರೇಣಿಯಾಗಿದೆ. ಅದೇ ರೀತಿ ಎರಡನೇದು ನೋಡ್ರಿ, 1, -1, -3, -5 ಅಂತ ಐತಿ. A2 - A1 ಮಾಡಿದರೆ ಏನಾಗುತ್ತೆ, A2 - A1 ಮಾಡಿದರೆ -2 ಬರುತ್ತೆ. ಅದೇ ರೀತಿ A3 - A2 ಮಾಡಿದ್ರೆ -2, A3 - A2 ಇದು ಕೂಡ -2 ಬರುತ್ತೆ. ಅವಾಗೇನು, ಆದ್ದರಿಂದ ಸಂಖ್ಯಾ ಪಟ್ಟಿಯು D = 2 ಆಗುತ್ತೆ. ಸಾಮಾನ್ಯ ವ್ಯತ್ಯಾಸ D 2 ಆಗುತ್ತೆ. ಆದ್ದರಿಂದ ಇದೊಂದು ಸಮಾಂತರ ಶ್ರೇಣಿಯಾಗಿದೆ. ಮುಂದಿನ ಪದಗಳನ್ನು ಕೊಟ್ಟರು ನೋಡು. ಮುಂದಿನ ಪದ ಯಾವ ಕೊಟ್ಟರಪ್ಪ ಅಂತಂದ್ರೆ -7 ಮತ್ತು -9. ಅಂದರೆ ಏನು ಮಾಡ್ಬೇಕಪ್ಪ ಅಂತಂದ್ರೆ, ಮುಂದಿನ ಪದ ಯಾವುದು, -5ಕ್ಕೆ -2 ಕೂಡಿಸ್ಬೇಕು, -7 ಬರುತ್ತೆ. ಅದೇ ರೀತಿ -7ಕ್ಕೆ -2 ಕೂಡಿಸಿದ್ರೆ -9 ಬರುತ್ತೆ. ಈ ರೀತಿ ಆ ಸಾಮಾನ್ಯ ವ್ಯತ್ಯಾಸನ ಕಂಡು ಹಿಡಿದು ಮುಂದಿನ ಪದಕ್ಕೆ ಕೂಡಿಸಿದ್ರೆ ಮುಂದಿನ ಪದ ಗೊತ್ತಾಗುತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ ಯಾವುದಪ್ಪ ಅಂತಂದ್ರೆ ಮೂರನೇದು ನೋಡ್ರಿ, -2, 2, -2, 2 ಅಂತ ಐತಿ. ಸೊ A2 - A1 ಮಾಡಿದರೆ ಎಷ್ಟು ಬಂತು, 4 ಬಂತು. ಅದೇ ರೀತಿ A3 - A2 ಮಾಡಿದರೆ -4 ಬಂತು. ಇಲ್ಲಿ +4 ಬಂದದ, ಇಲ್ಲಿ -4 ಬಂದದ. ಅದೇ ರೀತಿ ಅದೇ ರೀತಿ ಏನಪ್ಪ ಅಂತಂದ್ರೆ ನೆಕ್ಸ್ಟ್ A4 - A2 ಮಾಡಿದರೆ ಎಷ್ಟು ಬಂತು, ಒಳ್ಳೆ +4 ಬಂತು. ಆದ್ದರಿಂದ ಇದೇನದ ವ್ಯತ್ಯಾಸ ಸೇಮ್ ಇಲ್ಲ. ಆದ್ದರಿಂದ ಇದೊಂದು ಸಮಾಂತರ ಶ್ರೇಣಿ ಆಗಿಲ್ಲ. ಸಮಾಂತರ ಶ್ರೇಣಿ ಆಗಿಲ್ಲ ಅಂದರೆ ಅಲ್ಲೇ ಕೈ ಬಿಟ್ಬಿಡ್ಬೇಕು. ಯಾಕಪ್ಪ ಅಂತಂದ್ರೆ ಸಮಾಂತರ ಶ್ರೇಣಿ ಆಗಿತ್ತಂದರೆ ನೆಕ್ಸ್ಟ್ ಮುಂದಿನ ಪದವನ್ನು ಕಂಡುಹಿಡಬೇಕು. ಇಲ್ಲಿಕಂದ್ರೆ ಇಲ್ಲ, ಅಷ್ಟೇ ಬರೆದು ಬಿಡೋದು, ಸಮಾಂತರ ಶ್ರೇಣಿ ಆಗಿಲ್ಲ ಅಂತ. ಅದೇ ರೀತಿ ನೆಕ್ಸ್ಟ್ ಇದೇನು ನೋಡಿದ್ರೆ 1, 1, 1, 2, 2, 2 ಈ ರೀತಿ ಕೊಟ್ಟರೆ A2 - A1 ಮಾಡಿದರೆ 0 ಬಂತು. A3 - A2 ಮಾಡಿದರೆ 0 ಬಂತು. A4 - A2 ಮಾಡಿದರೆ 1 ಬಂತು. ಸೊ ಆದ್ದರಿಂದ ಏನಾಗುತ್ತೆ, A2 - A1 is equal to A3 - A2 is not equal to A3 - A2. ಆದ್ದರಿಂದ ಇದೊಂದು ಸಂಖ್ಯಾ ಪಟ್ಟಿಯು ಸಮಾಂತರ ಶ್ರೇಣಿ ಆಗಿಲ್ಲ ಅಂತ ಬರೆಯಬೇಕು.